ಇವತ್ತಿನ ವಿಡಿಯೋದಲ್ಲಿ ಇಷ್ಟು ದಿವಸ ನೀವೆಲ್ಲರೂ ಅಧಿಕ ಮಾಸದ ಪೂಜೆಗಳು, ವ್ರತಗಳು, ರಂಗೋಲಿಗಳು, ದಾನಗಳು ಇದನ್ನೆಲ್ಲನೂ ಕೂಡ ನೀವು ಮಾಡ್ಕೊಂಡು ಬಂದಿದ್ದೀರಾ. ಇವಾಗ ಕೊನೆಯದಾಗಿ ನಾವು ಪೂಜೆ ಮತ್ತು ವ್ರತಗಳನ್ನು ಸಮರ್ಪಣೆ ಹೇಗೆ ಮಾಡೋದು ಪುರುಷೋತ್ತಮನಿಗೆ ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಕೊನೆಯ ದಿವಸ ಆದಂತಹ ಸೋಮವಾರ, ಅವತ್ತು ಅಮಾವಾಸ್ಯೆ ಕೂಡ ಬಂದಿದೆ. ಅವತ್ತು ವ್ರತದ ಕೊನೆಯ ದಿನ ಏನು ವಿಶೇಷತೆ ಅಂತಂದರೆ, ಆ ದಿನ ತುಂಬ ವಿಶೇಷವಿರುವಂತಹ ದಿನ. ಸೋಮವಾರ ಬಂದಿದೆ, ಅಮಾವಾಸ್ಯೆ ಬಂದಿದೆ. ಸೋಮವತಿ ಅಮಾವಾಸ್ಯೆ ಅಂತ ನಾವು ಆ ದಿನವನ್ನು ಕರಿತೀವಿ. ಹೀಗೆ ಸೋಮವತಿ ಅಮಾವಾಸ್ಯೆ ಬಂದಿದೆ ಮತ್ತು ಅಧಿಕ ಮಾಸದಲ್ಲಿ ಕೊನೆ ದಿನ ತುಂಬ ವಿಶೇಷ ಫಲವನ್ನು ಕೊಡುತ್ತೆ ನಮಗೆ. ವಿಶೇಷವಾಗಿ ಅವತ್ತಿನ ದಿವಸ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೇಕು. ಮತ್ತು ಸೋಮವತಿ ಅಮಾವಾಸ್ಯೆ ದಿನ ಉಪವಾಸವನ್ನು ಆಚರಣೆ ಮಾಡೋದು ತುಂಬಾ ಶ್ರೇಷ್ಠ. ಇವಾಗ ನಾವು ಅಧಿಕ ಮಾಸದಲ್ಲಿ ಒಂದೇ ಒಂದಿನ ಉಪವಾಸ ಮಾಡ್ತೀವಿ ಅಂತ ಅಂದರೂ ಕೂಡ ಅನಂತ ಪುಣ್ಯ ನಮಗೆ ಬರುತ್ತೆ. ಹಾಗೆ 5 ದಿನಗಳ ಉಪವಾಸ ಇನ್ನೂ ಶ್ರೇಷ್ಠ. ಅದರಲ್ಲಿ ಒಂದು ಉಪವಾಸ ಈ ಅಮಾವಾಸ್ಯೆ ದಿನ. ಅಂದರೆ 5 ದಿನ ವಿಷ್ಣು ಪಂಚಕದಲ್ಲಿ ಉಪವಾಸ ಏನು ಮಾಡ್ತಾರೆ ಅದರಲ್ಲಿ ಅಮಾವಾಸ್ಯೆನೂ ಕೂಡ ಒಂದು ದಿನ ಬರುತ್ತೆ. ಹಾಗೆಯೇ ಮತ್ತೆ 2 ಏಕಾದಶಿಗಳು, ಅಂದರೆ ಕೃಷ್ಣ ಪಕ್ಷದ ಏಕಾದಶಿ, ಶುಕ್ಲ ಪಕ್ಷದ ಏಕಾದಶಿ ತುಂಬಾ ಶ್ರೇಷ್ಠವಾದದ್ದು ಅಂತ ತಿಳ್ಕೊಂಡಿದ್ದೀರಾ ನೀವು ಕೂಡ. ಹಾಗೆಯೇ ಅಮಾವಾಸ್ಯೆ ದಿವಸ ವಿಷ್ಣು ಪಂಚಕ ಮಾಡದೇ ಇರೋರು ಸಹ ಅಮಾವಾಸ್ಯೆ ದಿವಸ ಉಪವಾಸವನ್ನು ಮಾಡಿ. ಇದರಿಂದ ಅನಂತ ಪಟ್ಟು ಪುಣ್ಯ ಸಿಗುತ್ತೆ. ಇದರಿಂದ ವೈಧವ್ಯ ದೂರ ಆಗುತ್ತೆ. ಹಾಗೆಯೇ ಸಂತಾನ ಭಾಗ್ಯ ಲಭಿಸುತ್ತೆ. ಎಲ್ಲರೂ ತಪ್ಪದೆ ಸೋಮವತಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಉಪವಾಸವನ್ನು ಮಾಡಿ. ಮತ್ತು ವಿಶೇಷವಾಗಿ ದಾನಗಳನ್ನು ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ದಾನಗಳನ್ನು ಕೊಟ್ಟಿಲ್ವೋ ಇನ್ನೂ ಸಮಯ ಇದೆ, ಮಾಡಿ. ವಸ್ತ್ರದಾನ ಆಗಿರ್ಬೋದು, ಮರದ ಬಾಗಿಣ ಆಗಿರ್ಬೋದು, ದೀಪದಾನ ಆಗಿರ್ಬೋದು, ಯಾವುದಾದ್ರೂ ದಾನಗಳನ್ನು ಕೊಡ್ಬೋದು. ಮತ್ತು ಚತುರ್ದಶಿ ದಿವಸ ಸಹ ದಾನಗಳನ್ನು ಮಾಡ್ಕೋಬೋದು. ಹಾಗೆಯೇ ದೀಪವನ್ನು ಹಚ್ಬೋದು. ಅಮಾವಾಸ್ಯೆ ದಿವಸ 33 ದೀಪಗಳನ್ನು ಹಚ್ಬಿಟ್ಟು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ಬೋದು. ಇಷ್ಟು ದಿವಸ 33 ದೀಪಗಳನ್ನು ಹಚ್ಚೋದಕ್ಕೆ ಯಾರಿಗೆಲ್ಲ ಆಗಿಲ್ವೋ, ಅಂದರೆ 33 ಎಳೆ ಬತ್ತಿಯಿಂದ ಮಾಡಿದಂತಹ ದೀಪ, ಅಂದರೆ ಇವಾಗ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಹಚ್ಚೋದಕ್ಕೆ ಆಗಿಲ್ಲ ಅಂತ ಅಂದರೆ ಕೌಂಟ್ ಮಾಡಿಕೊಂಡು ದೀಪಗಳನ್ನು ನೀವು ಹಚ್ಚಬೇಕು ಅಂತ ಅಂದ್ಕೊಂಡು ನೋಡಿಕೊಂಡು ನೀವು ಆದಷ್ಟು ನೀವು ಸೋಮವಾರ ದಿವಸ ದೀಪನ ಹಚ್ಚಿ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ಯಾರು 16 ಸೋಮವಾರ ವ್ರತವನ್ನು ಮಾಡಿರ್ತೀರೋ, ಅಂದರೆ 16 ಸೋಮವಾರದ ವ್ರತನ ಈ ಒಂದು ಅಧಿಕ ಮಾಸದಲ್ಲಿ 4 ಸೋಮವಾರ ವ್ರತ ಮಾಡಿರ್ತೀರ. ಹಾಗೆ ಎಲ್ಲರೂ ಕೂಡ ತಿಳ್ಕೊಂಡಿರ್ತೀರ. ಯಾರು ಮಾಡ್ತಾ ಇರ್ತೀರೋ ಅವರು ಅಮಾವಾಸ್ಯೆ ದಿವಸನೂ ಕೂಡ ಕಂಟಿನ್ಯೂ ಮಾಡಿಕೊಂಡು ಒಂದು ಪೂಜೆಯನ್ನು ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಸೋಮವಾರ ಬಂದಿದೆ, ಅಮಾವಾಸ್ಯೆ ಬಂದಿದೆ, ತುಂಬ ವಿಶೇಷತೆ. ಹಾಗೆ ಆ 4 ಲಿಂಗಗಳನ್ನು ಹಾಗೆ ಇಟ್ಕೋಬೇಕು. ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಲಿಂಗವನ್ನು ನೀವು ಮಾಡಿಕೊಂಡು ನಂತರ ವಿಸರ್ಜನೆಯನ್ನು ಮಾಡ್ಕೋಬೇಕು. ಎಲ್ಲಾದರೂ ಕೆರೆ ಇರುವಂಥ ಜಾಗ ಅಥವಾ ನದಿಗಳು ಇರುವಂಥ ಜಾಗ, ಒಟ್ಟಿನಲ್ಲಿ ನೀರು ಹರಿಯೋ ಜಾಗದಲ್ಲಿ ತಗೊಂಡೋಗಿ ಬಿಡಬೇಕು. ಹೀಗೆ ಸೋಮವತಿ ಅಮಾವಾಸ್ಯೆ ಆಚರಣೆಯನ್ನು ಎಲ್ಲರೂ ಕೂಡ ತಪ್ಪದೆ ಮಾಡ್ಕೊಳ್ಳಿ. ರುದ್ರದೇವರ, ಪಾರ್ವತಿ ದೇವಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಅವತ್ತಿನ ದಿವಸ ವಿಶೇಷವಾಗಿ ರುದ್ರದೇವರಿಗೆ ದೀಪವನ್ನು ಹಚ್ಚಬೇಕು. ಮನೆಯಲ್ಲಾದರೂ ಸರಿ ಅಥವಾ ದೇವಸ್ಥಾನದಲ್ಲಾದರೂ ಸರಿ 33 ದೀಪನ ಹಚ್ಚಿ. ಇನ್ನು ವಿಶೇಷವಾಗಿ ನೀವು ಯಾವುದಾದ್ರೂ ಪೂಜೆನ ಈ ಅಧಿಕ ಮಾಸದಲ್ಲಿ ನೀವು ಶುರು ಮಾಡಿದರೆ ಅವರೂ ಸಹ ಅವತ್ತಿನ ದಿವಸ ವಿಶೇಷವಾಗಿ ಪೂಜೆ ಮಾಡ್ಕೊಳ್ಳಿ. ಮತ್ತು ಏನಾದರೂ ನೈವೇದ್ಯವನ್ನು ಮಾಡಿಬಿಟ್ಟು ಆರತಿಯನ್ನು ಮಾಡ್ಕೊಳ್ಳಿ. ಹಾಗೆ ಪೂಜೆಯ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. ಇನ್ನು ಪೂಜೆಯ ಸಮರ್ಪಣೆಯನ್ನು ಯಾವ ರೀತಿ ಮಾಡೋದು ಕೊನೆಯ ದಿವಸ ಅಮಾವಾಸ್ಯೆ ದಿವಸ ಅಂತ ಅಂದರೆ, ಬೆಳಗ್ಗೆ ಎದ್ಬಿಟ್ಟು ನೀವು ಯಥಾ ರೀತಿ ನೀವು ಇಷ್ಟು ದಿವಸ ಹೇಗೆ ಮಾಡಿರ್ತೀರೋ ಅದೇ ರೀತಿಯಾಗಿ ಪೂಜೆನ ಮಾಡ್ಕೊಂಡು ಬನ್ನಿ. ನಂತರ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಈ ಒಂದು ಅಧಿಕ ಮಾಸದಲ್ಲಿ ಶ್ರೀ ಪುರುಷೋತ್ತಮನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಈ ಉದ್ದೇಶಕ್ಕಾಗಿ ಈ ಪೂಜೆಯ ಸಮರ್ಪಣೆಯನ್ನು ಮಾಡಬೇಕು. ಹಾಗೆ ಭಕ್ತಿಯಿಂದ ಪುರುಷೋತ್ತಮ ರೂಪಿ ಪರಮಾತ್ಮನಿಗೆ ನಾವು ಮಾಡಿದಂತಹ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕು. ಭಗವಂತ, ನೀನು ನನ್ನಲ್ಲಿದ್ದು ಈ ಒಂದು ಧರ್ಮ ಕಾರ್ಯವನ್ನು, ಈ ಪೂಜೆ ಪುನಸ್ಕಾರಗಳನ್ನು, ದಾನ ಧರ್ಮಗಳನ್ನು ಮಾಡಿಸಿದ್ದೀಯಾ. ನಾನು ಭಕ್ತಿಯಿಂದ ನಿನಗೆ ಈ ಒಂದು ಪೂಜೆಯನ್ನು ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಲೋಪ ದೋಷಗಳಾಗಿದ್ದರೆ, ತಪ್ಪುಗಳಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ ಅಂತ ಕೇಳಿಕೊಂಡು ಭಗವಂತನ ಹತ್ತಿರ ಭಕ್ತಿಯಿಂದ ಬೇಡ್ಕೋಬೇಕು. ನಂತರ ಕಾಯೇನ ವಾಚ ಮನಸೇಂದ್ರಿಯೇ ವಾ ಬುದ್ಧಿತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಸೈ ನಾರಾಯಣಯೇತಿ ಸಮರ್ಪಯಾಮಿ ಅಂತ ಹೇಳಿಕೊಂಡು ಪುರುಷೋತ್ತಮ ರೂಪಿ ಭಗವಂತನಿಗೆ ಈ ಒಂದು ಪೂಜೆಯನ್ನು ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಲೋಪ ದೋಷಗಳಿದ್ರೆ, ತಪ್ಪುಗಳಾಗಿದ್ದರೆ ಕ್ಷಮೆ ಮಾಡಬೇಕು ಅಂತ ಹೇಳಿಕೊಂಡು ಭಗವಂತನ ಹತ್ರ ಭಕ್ತಿಯಿಂದ ಬೇಡ್ಕೊಂಡು ಆ ಒಂದು ಅಕ್ಷತೆಯನ್ನು ಭಗವಂತನ ಪಾದಗಳಿಗೆ ಅರ್ಪಣೆಯನ್ನು ಮಾಡಬೇಕು. ನಂತರ ಭಗವಂತನಲ್ಲಿ ಕ್ಷಮೆಯನ್ನು ಕೇಳಬೇಕು.
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ತುಜ್ಜೀತಂ ಮಾಯಾದೇವ ಪರಿಪೂರ್ಣಂ ತದಸ್ತುಮೇ. ನಾವು ಗೊತ್ತಿದ್ದು ಮಾಡಿರ್ತೀವಿ, ಗೊತ್ತಿಲ್ಲದೇನೂ ಕೂಡ ಸುಮಾರು ತಪ್ಪುಗಳನ್ನು ಮಾಡಿರ್ತೀವಿ. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಅಷ್ಟೇ, ವ್ರತಗಳನ್ನು ಮಾಡುವಾಗಲೂ ಅಷ್ಟೇ ತಪ್ಪುಗಳು ಮಾಡಿರ್ತೀವಿ. ಆ ತಪ್ಪಿಗೆ ನಾವು ಕ್ಷಮೆಯನ್ನು ಕೇಳಬೇಕು ಕೊನೆಯದಾಗಿ ಭಗವಂತನಿಗೆ. ಈ ರೀತಿ ನನ್ನಲ್ಲಿದ್ದು ನೀನು ಭಗವಂತ ಧರ್ಮ ಕಾರ್ಯವನ್ನು ಮಾಡಿಸಿದೀಯ, ನನ್ನಲ್ಲಿ ಇದ್ದು ನೀನು ಪೂಜೆಗಳನ್ನು ಮಾಡಿಸಿದೀಯ, ನನ್ನಲ್ಲಿ ಇದ್ದು ನೀನು ದಾನಗಳನ್ನು ಮಾಡಿಸಿದೀಯ. ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ, ಲೋಪ ದೋಷಗಳಾಗಿದ್ದರೆ ನನ್ನನ್ನು ಕ್ಷಮಿಸು ಅಂತ ಕೇಳ್ಕೋಬೇಕು. ಯಾವ ಯಾವ ಪೂಜೆಗಳನ್ನು ಮಾಡಿರ್ತೀರೋ ಎಲ್ಲ ಪೂಜೆ ಸಮರ್ಪಣೆಯನ್ನು ಭಗವಂತನಿಗೆ ಹೇಳಿಕೊಂಡು ಅಕ್ಷತೆಯನ್ನು ಹಾಕಬೇಕು. ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಳ್ಳಿ. ನಂತರ ಭಗವಂತನ ಹತ್ರ ನಾವು ಕ್ಷಮೆಯನ್ನು ಕೇಳಬೇಕು. ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮಂತ್ರವನ್ನು ಹೇಳ್ಕೊಂಡು ನೀವು ಕ್ಷಮೆಯನ್ನು ಕೇಳಬೇಕು. ನಂತರ ಅಕ್ಷತೆಯನ್ನು ಹಾಕಬೇಕು. ಮಂತ್ರದಿಂದ ಕ್ರಿಯೆಯಿಂದ ಏನಾದರೂ ಒಂದು ತಪ್ಪುಗಳಾಗಿರುತ್ತೆ. ಏನೋ ಒಂದು ಮಂತ್ರ ಹೇಳುವಾಗ ತಪ್ಪಾಗಿ ಉಚ್ಚಾರಣೆ ಮಾಡಿರ್ತೀವಿ, ಕರೆಕ್ಟಾಗಿ ಹೇಳಿರೋದಿಲ್ಲ. ಆ ಒಂದು ದೋಷಕ್ಕೂ ಕೂಡ ನಾವು ಗುರಿಯಾಗಿರ್ತೀವಿ. ಹಂಗಾಗಿ ಮಂತ್ರದಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ, ನಾವು ಮಾಡುವಂಥ ಕ್ರಿಯೆಯಲ್ಲಿ ಅಂದರೆ ಪೂಜೆಯ ಕೆಲಸದಲ್ಲಿ ತಪ್ಪುಗಳಾಗಿದ್ರೆ, ನನ್ನ ಭಕ್ತಿಯಲ್ಲಿ ಏನಾದರೂ ಲೋಪ ದೋಷಗಳಾಗಿದ್ರೆ, ನನ್ನ ಭಕ್ತಿ ಅಂತ ಅಂದರೆ ನಾವು ಪೂಜೆ ಮಾಡುವಾಗ ಬೇರೆಲ್ಲೋ ಮಾತಾಡೋದು, ಎಲ್ಲೆಲ್ಲೋ ನೋಡೋದು, ಬೇರೆಲ್ಲೋ ಮನಸ್ಸನ್ನು ಹರಿಬಿಡೋದು, ಈ ರೀತಿಯಾಗಿ ಭಕ್ತಿಯಲ್ಲಿ ಏನಾದರೂ ಲೋಪ ದೋಷಗಳನ್ನು ನಾವು ಮಾಡಿದರೆ, ಪೂಜೆಯಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಇದನ್ನು ನೀನು ಕ್ಷಮೆಯನ್ನು ಮಾಡಿ ಪೂಜೆಯ ಪೂರ್ಣ ಫಲವನ್ನು ನನಗೆ ದಯಪಾಲಿಸು, ಆ ಪೂಜೆಯ ಫಲವನ್ನು ಕೊಡು ತಂದೆ ಅಂತ ಹೇಳಿ ಭಕ್ತಿಯಿಂದ ಪುರುಷೋತ್ತಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಇದಿಷ್ಟು ನೀವು ಇಷ್ಟು ದಿವಸ ಅಧಿಕ ಮಾಸದಲ್ಲಿ ಮಾಡಿದಂಥ ಪೂಜೆ ಸಮರ್ಪಣೆ ಮತ್ತು ಕೃಷ್ಣಾರ್ಪಣವನ್ನು ಹೇಳೋದು ಮತ್ತು ಕ್ಷಮೆಯನ್ನು ಕೇಳೋದು ಭಗವಂತನಲ್ಲಿ. ಹಾಗಾಗಿ ಎಲ್ಲರೂ ಅಮಾವಾಸ್ಯೆ ದಿವಸ ಈ ರೀತಿಯಾಗಿ ಪೂಜೆನ ಮಾಡ್ಕೊಳ್ಳಿ. ಕೊನೆಯ ದಿನ ಭಗವಂತನಲ್ಲಿ ನಿಮ್ಮ ಪೂಜೆಯ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. ಇಷ್ಟು ದಿನ ಅಧಿಕ ಮಾಸದಲ್ಲಿ ಅನೇಕ ವ್ರತಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಹೀಗೆ ಪೂಜೆಗಳನ್ನು ಮಾಡ್ಕೊಂಡು ಬಂದಿದ್ದೀರಾ, ದಾನಗಳನ್ನು ಕೂಡ ಮಾಡಿರ್ತೀರಾ, ದಾನಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ವಿಡಿಯೋಗಳನ್ನ ನೋಡಿಕೊಂಡು ತುಂಬಾ ಸಂತೋಷ ಆಯಿತು ನನಗೆ. ಇಷ್ಟು ಜನ ಇಷ್ಟು ಬೆಂಬಲ ಕೊಟ್ಟಿದ್ದಕ್ಕೆ, ಅಷ್ಟೇ ಇಂಟ್ರೆಸ್ಟಿಂದ ಭಕ್ತಿಯಿಂದ ಇಷ್ಟೆಲ್ಲ ಮಾಡಿದ್ದೀರಲ್ಲ, ಅದೇ ನನಗೆ ಖುಷಿ. ತುಂಬ ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ, ನಿಮಗೆ ಡೌಟ್ ಇರೋದನ್ನೆಲ್ಲ ಕೇಳ್ತಾ ಇದ್ರಿ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟಿಂದ ನೀವು ಪೂಜೆ ವ್ರತಗಳನ್ನು ದಾನಗಳನ್ನು ಮಾಡಿದ್ದೀರಾ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಅದೇ ಸಂತೋಷ ಆಯಿತು ನನಗೆ. ನೀವೆಲ್ಲ ಮಾಡಿದ ಧರ್ಮ ಕಾರ್ಯಗಳಿಂದ ನನಗೂ ಕೂಡ ಸ್ವಲ್ಪ ಪುಣ್ಯ ಬಂತು. ಯಾಕೆ ಹೇಳಿ, ನನಗೆ ತಿಳಿದಿರೋವಂಥ ಮಾಹಿತಿನ ನಾನು ಹೇಳ್ಕೊಟ್ಟಿದ್ದೀನಿ, ಆದ ಕಾರಣ ನನಗೂ ಸ್ವಲ್ಪ ಪುಣ್ಯ ಬಂತು ಅಂತ ಅರ್ಥ. ಅದೇ ರೀತಿ ನಿಮಗೂ ದಾನ ಮಾಡಿದಂತಹ ಪೂಜೆ ಮಾಡಿದಂತಹ ಪುಣ್ಯ ಬರಲಿ. ಭಗವಂತನ ಅನುಗ್ರಹ ಪೂರ್ತಿಯಾಗಿ ನಿಮ್ಮೆಲ್ಲರ ಮೇಲೆ ಆಗಲಿ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ, ಮತ್ತು ಸುಖ ಶಾಂತಿ ನೆಮ್ಮದಿ ಪುಣ್ಯ ಪ್ರಾಪ್ತಿ ಆಗಲಿ ಅಂತ ನಾನು ಕೂಡ ಪುರುಷೋತ್ತಮ ರೂಪಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಹೀಗೆ ಇನ್ನು ಮುಂದೆನೂ ಸಹ ವ್ರತಗಳು, ನಿಯಮಗಳು, ಪೂಜೆಗಳು ಏನೇ ಬರಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಂದಿನಂತೆ ಅದೇ ಪ್ರಕಾರ ನೀವು ಕೂಡ ಮಾಡ್ಕೊಳ್ಳಿ. ಮತ್ತು ಎಲ್ಲರೂ ಕೂಡ ಧರ್ಮ ಕಾರ್ಯದಲ್ಲಿ ನಡಿಬೇಕು. ಈ ಒಂದು ಕಲಿಯುಗದಲ್ಲಿ ದಾನ ಧರ್ಮ ವಿಶೇಷ ಪುಣ್ಯ ಸಿಗುತ್ತೆ. ಯಾವುದ್ರಲ್ಲೂ ಇಲ್ಲ ಆ ಪುಣ್ಯ. ದಾನದಲ್ಲಿ ಏನು ದಾನ ಕೊಡ್ತೀವೋ ಅಷ್ಟು ನಮಗೆ. ಈಗ ಒಂದು 100 ರೂಪಾಯಿ ನಮಗೆ ಬಂದಿದೆ ಅಂತ ಅನ್ಕೊಳ್ಳೋಣ. ನಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಅಂದರೆ 30 ರೂಪಾಯಿ ದಾನ ಕೊಡಬೇಕು, 70 ರೂಪಾಯಿ ನಮಗಾಗಿ ಇಟ್ಕೋಬೇಕು. ಎಷ್ಟು ದಾನ ಮಾಡ್ತೀರೋ ಅದರಷ್ಟು ಅಧಿಕವಾಗಿ ನಿಮಗೆ ಭಗವಂತ ಕೊಡ್ತಾರೆ. ಈ ಕಲಿಯುಗದಲ್ಲಿ ದಾನನೇ ಮುಖ್ಯ. ಮುಂದೆ ಧರ್ಮಾಚರಣೆ ಇದೆರಡನ್ನು ಕೂಡ ನಾವು ಬಿಡಬಾರ್ದು. ದಾನ ಧರ್ಮ ಇದನ್ನು ಬಿಡ್ತೀವಿ ಅಂತ ಅಂದರೆ ಕೆಟ್ವಿ ಅಂತಲೇ ಲೆಕ್ಕ. ಹಂಗಾಗಿ ನಾನಾ ಕಷ್ಟಗಳನ್ನು ಅನುಭವಿಸ್ತೀವಿ. ಧರ್ಮ ಮಾಡಬೇಕು. ಮುಖ್ಯವಾಗಿ ನಾವು ನಮ್ಮ ಧರ್ಮದಲ್ಲಿ ನಮ್ಗೆ ಏನು ಹೇಳಿದೆ ಅಂದರೆ, ಶಾಸ್ತ್ರಬದ್ಧವಾಗಿ ಏನು ಹೇಳಿದೆ ಅಂತಂದರೆ ಧರ್ಮಾಚರಣೆ ಮಾಡೋದೇ ತುಂಬಾ ಮುಖ್ಯ ಅಂತ. ಹಾಗೆ ದಾನವನ್ನು ಮಾಡೋದು ಕೂಡ ತುಂಬಾ ಮುಖ್ಯ. ಈ ಎರಡನ್ನೂ ನಾವು ತಲೆನಲ್ಲಿ ಇಟ್ಕೋಬೇಕು. ಬರೀ ತಲೆನಲ್ಲಿ ಇಟ್ಕೊಂಡ್ರೆ ಸಾಲದು, ಮನಸ್ಸಿನಲ್ಲೂ ಕೂಡ ಇಟ್ಕೋಬೇಕಲ್ವಾ. ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀವೋ ಈ ಕಲಿಯುಗ ಅಷ್ಟೂ ಸುಖವಾಗಿರ್ತೀವಿ. ಮುಂದೆನೂ ಸಹ ನಾವು ಸುಖ ಪಡ್ತೀವಿ. ಅದರ ಪುಣ್ಯದ ಫಲವನ್ನು ಕೂಡ ನಾವು ಮುಂದಿನ ಜನ್ಮದಲ್ಲೂ ಕೂಡ ನಾವು ಕಾಣ್ತೀವಿ. ಹಂಗಾಗಿ ಎಲ್ಲರೂ ಕೂಡ ದಾನ ಧರ್ಮಗಳನ್ನು ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.